ವೆಲ್ಕಮ್ ಟು ಸ್ಟಾಕ್ ಮಾರ್ಕೆಟ್ ಬೇಸಿಕ್ ಚಾನಲ್ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಡಿವಿಡೆಂಟು ಹಾಗೆ ಡಿವಿಡೆಂಟ್ ಯೀಲ್ಡ್ ಅಂದರೆ ಏನು ಅಂತ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಮೊದಲನೇದಾಗಿ ಡಿವಿಡೆಂಟ್ ಅಂದರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇನ್ ಶೇರ್ಸ್. ನೀವು ಯಾವುದೇ ಒಂದು ಕಂಪ್ನಿ ಶೇರ್ಸ್ನಲ್ಲಿ ಇನ್ವೆಸ್ಟ್ ಮಾಡಿದರೆ ಆ ಶೇರ್ಸ್ ಮೇಲೆ ಬರುವಂಥ ರಿಟರ್ನ್ ಏನಂತ ಕರೀತಾರೆ, ಡಿವಿಡೆಂಟ್ ಅಂತ ಕರೀತಾರೆ. ಎಕ್ಸಾಂಪಲ್ಗೆ XYZ ಅಂತ ಒಂದು ಕಂಪ್ನಿ ಇರುತ್ತೆ. ಆ ಕಂಪ್ನಿಗೆ 100 crores ಪ್ರಾಫಿಟ್ ಬರುತ್ತೆ. ಈ 100 crores ಪ್ರಾಫಿಟನ್ನು ಕಂಪ್ನಿಯು ತನ್ನ ಶೇರ್ ಹೋಲ್ಡರ್ಸ್ಗೆ ಹಂಚುವ ಒಂದು ವಿಧಾನ ಏನಾಗಿರುತ್ತೆ ಅಂದರೆ ಅದು ಡಿವಿಡೆಂಟ್ ಆಗಿರುತ್ತೆ. ಹೇಗೆ ನೀವು ಬ್ಯಾಂಕಲ್ಲಿ FD ಇಟ್ಟರೆ ಅದ್ರ ಮೇಲೆ ನಿಮಗೆ ಇಂಟ್ರೆಸ್ಟ್ ಹೇಗೆ ಬರುತ್ತೆ, ಅದೇ ಥರ ನೀವು ಶೇರ್ಸಲ್ಲಿ ಇನ್ವೆಸ್ಟ್ ಮಾಡಿದರೆ ನಿಮಗೆ ಬರುವಂಥ ರಿಟರ್ನ್ ಏನಂತ ಕರೀತಾರೆ, ಡಿವಿಡೆಂಟ್ ಅಂತ ಕರೀತಾರೆ. FDಗೆ ಇಂಟ್ರೆಸ್ಟ್ ರೇಟು ಫಿಕ್ಸ್ ಆಗಿರುತ್ತೆ, ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ಅಂದರೆ ನೀವು ಯಾವ ದಿನ FD ಮಾಡಿಸ್ರಲ್ಲ ಆ ದಿನ ನಿಮ್ಗೆ ಏನು ಇಂಟ್ರೆಸ್ಟ್ ರೇಟ್ ಹೇಳಿರ್ತಾರೆ ಬ್ಯಾಂಕು, ಸೊ ಅದೇ ಇಂಟ್ರೆಸ್ಟ್ ರೇಟು ಫಿಕ್ಸ್ ಆಗಿರುತ್ತೆ. FD ಮೆಚ್ಯೂರ್ ಆದಮೇಲೆ ಏನಾಗುತ್ತೆ ಅಂದರೆ ನಿಮಗೆ ಪ್ರಿನ್ಸಿಪಲ್ ಅಮೌಂಟು ಪ್ಲಸ್ ನಿಮಗೇನು ಇಂಟ್ರೆಸ್ಟ್ ಇರುತ್ತೆ ಎರಡು ಬರುತ್ತೆ. ಬಟ್ ಡಿವಿಡೆಂಟು ಫಿಕ್ಸ್ ಆಗಿರೋದಿಲ್ಲ, ಕಂಪ್ನಿಯು ಕೊಡ್ಬೋದು, ಡಿವಿಡೆಂಟ್ ಕೊಡದೇನೂ ಇರ್ಬೋದು. ಕಂಪ್ನಿಯು ಡಿವಿಡೆಂಟ್ನ ಡೈರೆಕ್ಟ್ ಕ್ಯಾಶ್ ರೂಪದಲ್ಲಿ ಕೊಡ್ಬೋದು. ಈ ಕ್ಯಾಶ್ ರೂಪದಲ್ಲಿ ಕೊಡುವಂಥ ಡಿವಿಡೆಂಟ್ನ ಕ್ಯಾಶ್ ಡಿವಿಡೆಂಟ್ ಅಂತಾರೆ. ಇದರಲ್ಲಿ ಯಾರು ಶೇರ್ ಹೋಲ್ಡರ್ಸ್ ಇರ್ತಾರಲ್ಲ ಅವರ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟು ಡಿವಿಡೆಂಟು ಕ್ರೆಡಿಟ್ ಆಗುತ್ತೆ. ಬೋನಸ್ ಅಂದರೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಇರ್ತಾರಲ್ಲ ಆ ಶೇರ್ ಹೋಲ್ಡರ್ಸ್ಗೆ ಕಂಪ್ನಿಯು ಅಡಿಷ್ನಲ್ ಆಗಿ ಹೊಸ ಶೇರ್ಸ್ನ ಇಶ್ಯೂ ಮಾಡುತ್ತೆ. ಅಂದರೆ ಡಿವಿಡೆಂಟ್ ಅನ್ನೋದು ಕಂಪ್ನಿಗೆ ಬಂದ ಲಾಭವನ್ನು ತನ್ನ ಶೇರ್ ಹೋಲ್ಡರ್ಸ್ಗೆ ಹಂಚುವ ಒಂದು ವಿಧಾನ ಅಂತ ಆಲ್ರೆಡಿ ಹೇಳಿದ್ದೀನಲ್ಲ. ಸೊ ಅಂದರೆ ಕಂಪಲ್ಸರಿ ಡಿವಿಡೆಂಟ್ ಕೊಡಬೇಕಾ ಅಥವಾ ಇಲ್ವಾ ಅಂತ ಒಂದು ಪ್ರಶ್ನೆ ಬಂದರೆ, ಕಂಪಲ್ಸರಿಯಾಗಿ ಡಿವಿಡೆಂಟ್ ಕೊಡಬೇಕು ಅಂತ ಏನಿಲ್ಲ, ಇದೊಂದು ಆಪ್ಷನಲ್ ಆಗಿದೆ. ಕಂಪ್ನಿ ಡಿವಿಡೆಂಟ್ ಕೊಡ್ಬೋದು ಅಥವಾ ಕೊಡದೇ ಇರ್ಬೋದು. ಕೆಲವೊಂದು ಕಂಪ್ನಿಗಳು ಏನು ಮಾಡ್ತವೆ ಅಂದರೆ ತಮಗೆ ಲಾಭ ಬಂದರೂ ಕೂಡ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಟ್ನ ಡಿಸ್ಟ್ರಿಬ್ಯೂಟ್ ಮಾಡಲ್ಲ. ಎಕ್ಸಾಂಪಲ್ಗೆ ಎ ಅನ್ನೋ ಕಂಪ್ನಿಗೆ 100 crore ಪ್ರಾಫಿಟ್ ಬಂದಿದೆ. ಈ 100 crore ಪ್ರಾಫಿಟ್ನ ತನ್ನ ಶೇರ್ ಹೋಲ್ಡರ್ಸ್ಗೆ ಎಂಬ ಕಂಪ್ನಿ ಡಿಸ್ಟ್ರಿಬ್ಯೂಟ್ ಮಾಡೋದಿಲ್ಲ. ಸೊ ಯಾಕೆ ಡಿಸ್ಟ್ರಿಬ್ಯೂಟ್ ಮಾಡಲ್ಲ ಅಂತಂದರೆ, ಈ ಕಂಪ್ನಿ ಏನು ಮಾಡುತ್ತೆ, ಈ ಬಂದ 100 crores ಪ್ರಾಫಿಟನ್ನು ಪುನಃ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡಿ ಅದರಿಂದ ನೆಕ್ಸ್ಟ್ ಇಯರು ಇನ್ನೂ ಹೆಚ್ಚು ಲಾಭ ತೆಗಿಬೋದ ಒಂದು ಉದ್ದೇಶದಿಂದ ಈ 100 crore ಪ್ರಾಫಿಟ್ನ ತನ್ನ ಶೇರ್ ಹೋಲ್ಡರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡೋದಿಲ್ಲ. ಸೊ ಹಾಗೆ ಕಂಪ್ನಿ ಏನು ಮಾಡುತ್ತೆ, ಪುನಃ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಅಂದರೆ ಕಂಪ್ನಿನ ಎಕ್ಸ್ಪ್ಯಾಂಡ್ ಮಾಡೋದಾಗಿರ್ಬೋದು. ಅಂದರೆ ಕಂಪ್ನಿಯು ಬಂದ ಡಿವಿಡೆಂಟನ್ನು ಶೇರ್ ಹೋಲ್ಡರ್ಗೆ ಕೊಡದೆ ಹಾಗೆ ಬಿಸ್ನೆಸ್ ಎಕ್ಸ್ಪಾನ್ಷನ್ಗೆ ಯೂಸ್ ಮಾಡ್ಬೋದಾಗಿದೆ. ಸೊ ಬಿಸ್ನೆಸ್ ಎಕ್ಸ್ಪಾನ್ಷನ್ ಅಂತಂದರೆ ಸಪೋಸ್ ಈಗ ಒಂದು ಕಂಪ್ನಿಗೆ 100 crores ಪ್ರಾಫಿಟ್ ಬಂದಿದ್ದರೆ, ಸೊ ಆ ಕಂಪ್ನಿ ಏನು ಮಾಡುತ್ತೆ, ಬೇರೆ ಪ್ರದೇಶಗಳಲ್ಲಿ ತನ್ನ ನ್ಯೂ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ನ ಸೆಟಪ್ ಮಾಡೋದು. ಆ ಪ್ರದೇಶದಲ್ಲಿ ಸೇಲ್ಸ್ ಇನ್ಕ್ರೀಸ್ ಮಾಡಿ ಟೋಟಲ್ ಓವರಾಲ್ ಕಂಪ್ನಿಗೆ ನೆಕ್ಸ್ಟ್ ಇಯರ್ ಪ್ರಾಫಿಟ್ ಜಾಸ್ತಿ ಆಗೋ ಉದ್ದೇಶದಿಂದ ಬಿಸ್ನೆಸ್ ಎಕ್ಸ್ಪಾನ್ಷನ್ ಕಂಪ್ನಿಗಳು ಮಾಡ್ತವೆ ಫ್ರೆಂಡ್ಸ್. ಎರಡನೇ ರೀಸನ್ ಕಂಪ್ನಿಗಳು ಪ್ರಾಫಿಟ್ ಬಂದರೂ ಕೂಡ ಡಿವಿಡೆಂಟ್ ಶೇರ್ ಹೋಲ್ಡರ್ಸ್ಗೆ ಪೇ ಮಾಡಲ್ಲ. ರೀಸನ್ ಏನು ಅಂದರೆ ಕಂಪ್ನಿಯ ಮೇಲೆ ಆಲ್ರೆಡಿ ಏನು ಸಾಲ ಇರುತ್ತಲ್ಲ ಆ ಸಾಲ ತೀರಿಸಲು ಬಂದ ಪ್ರಾಫಿಟ್ನ ಯೂಸ್ ಮಾಡ್ತವೆ ಫ್ರೆಂಡ್ಸ್. ಇನ್ನು ಮೂರನೇ ರೀಸನು ಕಂಪ್ನಿಗಳು ಪ್ರಾಫಿಟ್ ಬಂದರೂ ಕೂಡ ಡಿವಿಡೆಂಟ್ ಯಾಕೆ ಡಿಸ್ಟ್ರಿಬ್ಯೂಟ್ ಮಾಡಲ್ಲ ಅಂದರೆ, ಕಂಪ್ನಿಗಳು ನ್ಯೂ ಪ್ರಾಡಕ್ಟ್ ಆ್ಯಂಡ್ ಸರ್ವೀಸಸ್ನ ಇಂಟ್ರಡ್ಯೂಸ್ ಮಾಡಿ ಕಂಪ್ನಿಯ ನೆಕ್ಸ್ಟ್ ಇಯರ್ ಪ್ರಾಫಿಟ್ನ ಜಾಸ್ತಿ ಮಾಡುವ ಒಂದು ಉದ್ದೇಶದಿಂದ ಕಂಪ್ನಿಗೆ ಪ್ರಾಫಿಟ್ ಬಂದರೂ ಕೂಡ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಟ್ನ ಡಿಸ್ಟ್ರಿಬ್ಯೂಟ್ ಮಾಡಲ್ಲ ಫ್ರೆಂಡ್ಸ್. ನಾನು ಡಿವಿಡೆಂಟ್ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಡಿವಿಡೆಂಟ್ ಕ್ಯಾಲ್ಕುಲೇಷನ್ಗಾಗಿ ನಾನು ಮನಿ ಕಂಟ್ರೋಲ್ ಆ್ಯಪ್ ಓಪನ್ ಮಾಡಿದ್ದೀನಿ. ಡಿವಿಡೆಂಟ್ನ ನೀವು ಮನಿ ಕಂಟ್ರೋಲ್ ವೆಬ್ಸೈಟಲ್ಲಿ ಕೂಡ ಹೋಗಿ ಚೆಕ್ ಮಾಡ್ಬೋದು. ನಾನೀಗ ಆ್ಯಪ್ ಯೂಸ್ ಮಾಡಿ ಡಿವಿಡೆಂಟ್ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ತೀನಿ. ಮೊದಲನೇದಾಗಿ ಇಲ್ಲಿ ಸರ್ಚ್ ಬಾಕ್ಸ್ ಇದೆಯಲ್ಲ, ಈ ಸರ್ಚ್ ಬಾಕ್ಸಲ್ಲಿ ನಾನು ಎಕ್ಸಾಂಪಲ್ಗಾಗಿ ಇನ್ಫೋಸಿಸ್ ಕಂಪ್ನಿ ತೊಗೊತೀನಿ. ಇನ್ಫೋಸಿಸ್ ಎಕ್ಸಾಂಪಲ್ಗಾಗಿ ಇನ್ಫೋಸಿಸ್ ಕಂಪ್ನಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಇನ್ಫೋಸಿಸ್ ಲಾಸ್ಟ್ ಟ್ರೇಡಿಂಗ್ ಪ್ರೈಸ್ ಬಂದುಬಿಟ್ಟು 1734. ಸೊ ಇಲ್ಲಿ ಡೀಟೇಲ್ಸ್ ಎಲ್ಲ ಕೆಳಗೆ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಡಿವಿಡೆಂಟ್ ಪರ್ಸೆಂಟೇಜ್ ಕೊಟ್ಟಿದ್ದಾರೆ, ಡಿವಿಡೆಂಟ್ ಯೀಲ್ಡ್ ಕೊಟ್ಟಿದ್ದಾರೆ, ಆಮೇಲೆ ಫೇಸ್ ವ್ಯಾಲ್ಯೂ ಕೂಡ ಕೊಟ್ಟಿದ್ದಾರೆ ಫ್ರೆಂಡ್ಸ್. ನಮಗೆ ಡಿವಿಡೆಂಟ್ ಕ್ಯಾಲ್ಕುಲೇಷನ್ಗಾಗಿ ಏನು ಬೇಕು, ಫೇಸ್ ವ್ಯಾಲ್ಯೂ ಬೇಕು, ಆಮೇಲೆ ಪರ್ಸೆಂಟೇಜ್ ಆಫ್ ಡಿವಿಡೆಂಟ್ ಡಿಕ್ಲೇರ್ಡ್. ಸೊ ಎಷ್ಟು ಡಿವಿಡೆಂಟ್ ಡಿಕ್ಲೇರ್ ಮಾಡಿದ್ದಾರೆ ಕಂಪ್ನಿ ಅಂತ ಎರಡು ಬೇಕು. ಸೊ ಡಿವಿಡೆಂಟ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಯಾವಾಗಲೂ ನಾವು ಫೇಸ್ ವ್ಯಾಲ್ಯೂ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು ಫ್ರೆಂಡ್ಸ್. ಸೊ ಫೇಸ್ ವ್ಯಾಲ್ಯೂ ಎಷ್ಟಿದು ಕಂಪ್ನಿದು 5 rupees. ಈ 5 rupees ಫೇಸ್ ವ್ಯಾಲ್ಯೂ ಬಂದುಬಿಟ್ಟು ಈ 5 rupees ಫೇಸ್ ವ್ಯಾಲ್ಯೂ ಬಂದು ಫಿಕ್ಸ್ ಮಾಡಿದ್ದು ಪ್ರಮೋಟರ್ಸು. ಸೊ ಕಂಪ್ನಿ ಸ್ಟಾರ್ಟ್ ಮಾಡಿರ್ತಾರಲ್ಲ ಆ ಟೈಮಲ್ಲಿ ಫೇಸ್ ವ್ಯಾಲ್ಯೂನೇ ಫಿಕ್ಸ್ ಮಾಡ್ತಾರೆ ಫ್ರೆಂಡ್ಸ್. ಪ್ರಮೋಟರ್ಸ್ ಅಂದರೆ ಕಂಪ್ನಿಯನ್ನು ಇನಿಷಿಯಲಾಗಿ ಸ್ಟಾರ್ಟ್ ಮಾಡ್ತಾರಲ್ಲ ಅವ್ರನ್ನ ಪ್ರಮೋಟರ್ಸ್ ಅಂತ ಕರೀತಾರೆ. ಸೊ ಕಂಪ್ನಿಯ ಫೇಸ್ ವ್ಯಾಲ್ಯೂ ಬಂದುಬಿಟ್ಟು ಎಷ್ಟು 5 rupees. ಆಮೇಲೆ ಡಿವಿಡೆಂಟ್ ಎಷ್ಟು ಡಿಕ್ಲೇರ್ ಮಾಡಿದರೆ 540%. ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ.
540% ಅಂತ ಹೇಳಿದಾರಲ್ಲ, 540% ಇಂಟು ಕಂಪ್ನಿಯ ಫೇಸ್ ವ್ಯಾಲ್ಯೂಸ್ ಎಷ್ಟಿದೆ 5. ಸೊ ನಮಗೆ ಎಷ್ಟು ಬಂತು 2700. ಅಂದರೆ 2700 ಕಂಪ್ನಿ ಡಿವಿಡೆಂಡ್ ಕೊಡುತ್ತಾ ಫ್ರೆಂಡ್ಸ್? ಇಲ್ಲ ಫ್ರೆಂಡ್ಸ್, ಯಾಕಂದರೆ ಕಂಪ್ನಿ ಪ್ರೈಸ್ ಇರೋದೇ 1734 ಇದೆ. ಅಂದರೆ ಕಂಪ್ನಿ ಪ್ರೈಸಿನ ಡಿವಿಡೆಂಟೇ ಜಾಸ್ತಿ ಇದೆ, 2700 ರುಪೀಸ್ ಡಿವಿಡೆಂಟ್ ಇದೆ. ಸೊ ಅದಕ್ಕಾಗಿ ಕಂಪ್ನಿ 2700 ರುಪೀಸ್ ಡಿವಿಡೆಂಡ್ ಕೊಡುತ್ತಾ ಫ್ರೆಂಡ್ಸ್? ಇಲ್ಲ ಫ್ರೆಂಡ್ಸ್. ಸೊ ಕಂಪ್ನಿಲಿ ಏನು ಹೇಳಿದ್ದಾರೆ 540% ಅಂತ ಹೇಳಿದ್ದಾರೆ. ಇದೇನು ಬಂದಿದೆಯಲ್ಲ 2700ನ ಇದನ್ನ ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡಿದರೆ, ಸೊ ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡಿದರೆ ಬರುವಂಥ ಅಮೌಂಟ್ ಎಷ್ಟು ಡಿವಿಡೆಂಟು ಇಲ್ಲಿ 2700 ಇದೆ. ಸೊ ಡಿವೈಡೆಡ್ ಬೈ 100 ಹಾಕಿ ಫ್ರೆಂಡ್ಸ್ ಪರ್ಸೆಂಟೇಜು. ಸೊ ನಮಗೆ ಎಷ್ಟು ಬಂತು 27 ರುಪೀಸ್. ಸೊ ಇದು ಡಿವಿಡೆಂಟ್ ಅಮೌಂಟು ಫ್ರೆಂಡ್ಸ್. ಸೊ ಅದಕ್ಕೆ ಯಾವಾಗಾದರೂ ನಾವು ಫೇಸ್ ವ್ಯಾಲ್ಯೂ ಮೇಲೇ ಡಿವಿಡೆಂಡ್ ಕ್ಯಾಲ್ಕುಲೇಟ್ ಮಾಡಬೇಕು ಫ್ರೆಂಡ್ಸ್. ನಾನು ಡಿವಿಡೆಂಡ್ನ ಕಂಪ್ನಿಯ ಶೇರ್ ಪ್ರೈಸ್ ಮೇಲೆ ಕೂಡ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಕಂಪ್ನಿಯ ಶೇರ್ ಪ್ರೈಸ್ ಎಷ್ಟಿದೆ 1734 ಇದೆ. 1734 ಕಂಪ್ನಿ ಎಷ್ಟು ಡಿವಿಡೆಂಡ್ ಡಿಕ್ಲೇರ್ ಮಾಡಿದೆ 540% ಅಲ್ವಾ? ಸೊ ಎಷ್ಟಾಯಿತು 9,36,360 ರುಪೀಸ್ ಆಯಿತು. ಇದನ್ನು ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡಿದರೆ ಡಿವೈಡೆಡ್ ಬೈ 100 ನಮಗೆ ಎಷ್ಟು ಬರುತ್ತೆ 9,363 ರುಪೀಸ್ ಬರುತ್ತೆ ಡಿವಿಡೆಂಟು. ಸೊ ಕಂಪ್ನಿ 9,363 ರುಪೀಸ್ ಕೊಡುತ್ತಾ ಫ್ರೆಂಡ್ಸ್ ಕಂಪ್ನಿ ಡಿವಿಡೆಂಟು? ಇಲ್ಲ ಫ್ರೆಂಡ್ಸ್, ಕೊಡೋಲ್ಲ. ಯಾಕೆಂದರೆ ಕಂಪ್ನಿಯ ಶೇರ್ ಪ್ರೈಸ್ 1734 ಇದೆ. ನಾವು ಬಂದಿರೋ ಡಿವಿಡೆಂಟ್ ಎಷ್ಟು 9,363 ರುಪೀಸ್ ಬಂದಿದೆ. ಅದಕ್ಕಾಗಿ ನಾವು ಡಿವಿಡೆಂಡ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಯಾವಾಗಲೂ ಕಂಪ್ನಿಯ ಫೇಸ್ ವ್ಯಾಲ್ಯೂ ಮೇಲೆ ನಾವು ಡಿವಿಡೆಂಡ್ನ ಕ್ಯಾಲ್ಕುಲೇಟ್ ಮಾಡಬೇಕು ಫ್ರೆಂಡ್ಸ್. ಡಿವಿಡೆಂಡ್ ಯೀಲ್ಡ್ನ ಇಂಪಾರ್ಟೆನ್ಸ್ ಹೇಳೋಕ್ಕಿಂತ ಮೊದಲು ಡಿವಿಡೆಂಡ್ ಯೀಲ್ಡ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕೆಂಬುದು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಡಿವಿಡೆಂಡ್ ಯೀಲ್ಡ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಮಗೆ ಕಂಪ್ನಿಯ ಡಿವಿಡೆಂಡ್ ಬೇಕಾಗುತ್ತೆ, ಆಮೇಲೆ ಕಂಪ್ನಿಯ ಶೇರ್ ಪ್ರೈಸ್ಗಳು ಬೇಕಾಗುತ್ತೆ ಫ್ರೆಂಡ್ಸ್. ಇವೆರಡು ತಗೊಂಡು ನಾವು ಡಿವಿಡೆಂಡ್ ಯೀಲ್ಡ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಫ್ರೆಂಡ್ಸ್. ಇನ್ಫೋಸಿಸ್ ಕಂಪ್ನಿಯ ಡಿವಿಡೆಂಟ್ ಎಷ್ಟು ಫ್ರೆಂಡ್ಸ್ 27 ರುಪೀಸ್ ಫ್ರೆಂಡ್ಸ್. ಇನ್ಫೋಸಿಸ್ ಕಂಪ್ನಿಯ ಕರೆಂಟ್ ಶೇರ್ ಪ್ರೈಸ್ ಎಷ್ಟು ಫ್ರೆಂಡ್ಸ್ 1734. ಈ 27ನ 1734ಇಂದ ಡಿವೈಡ್ ಮಾಡಬೇಕು ಫ್ರೆಂಡ್ಸ್. ಎಷ್ಟು ಬಂತು ಫ್ರೆಂಡ್ಸ್ 0.015 ಬಂತು. ಇದನ್ನು ಹೀಗೆ ಇಂಟು 100 ಮಾಡಬೇಕು. 100 ಯಾಕಂದರೆ ಪರ್ಸೆಂಟೇಜು ನಮಗೆ ಎಷ್ಟು ಬಂತು ಫ್ರೆಂಡ್ಸ್ 1.55 ಬಂತು. ಇನ್ನು ರೌಂಡ್ ಅಪ್ ಮಾಡಿದರೆ 1.56 ಬರುತ್ತೆ ಫ್ರೆಂಡ್ಸ್. ಇದಿದೆ ನೋಡಿ ಫ್ರೆಂಡ್ಸ್ 1.56 ಡಿವಿಡೆಂಟ್ ಯೀಲ್ಡ್. ಈ ಥರ ನಾವು ಡಿವಿಡೆಂಟ್ ಯೀಲ್ಡ್ನ ಕ್ಯಾಲ್ಕುಲೇಟ್ ಮಾಡಬೇಕು ಫ್ರೆಂಡ್ಸ್. ಡಿವಿಡೆಂಟ್ ಯೀಲ್ಡ್ನ ಇಂಪಾರ್ಟೆನ್ಸ್ ಏನು ಅಂತ ನಾನು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಎಕ್ಸಾಂಪಲ್ಲಾಗಿ 2 ಕಂಪ್ನೀಸ್ ಇರ್ತವೆ. ಒಂದು ABC ಕಂಪ್ನಿ ಅಂತ, ಇನ್ನೂ ಒಂದು XYZ ಕಂಪ್ನಿ ಅಂತ. ಈ ABC ಕಂಪ್ನಿ ಏನು ಮಾಡುತ್ತೆ 20 ರುಪೀಸ್ ಡಿವಿಡೆಂಡ್ ಪೇ ಮಾಡುತ್ತೆ. ಅದೇ ಥರ XYZ ಕಂಪ್ನಿ ಕೂಡ 20 ರುಪೀಸ್ ಡಿವಿಡೆಂಡ್ ಪೇ ಮಾಡುತ್ತೆ. ಸೊ ಇಬ್ಬರು 20 ರುಪೀಸ್ ಡಿವಿಡೆಂಡ್ ಪೇ ಮಾಡ್ತಾ ಇದ್ದಾರೆ. ಸೊ ಇವರಿಬ್ಬರಲ್ಲಿ ಯಾರು ಡಿವಿಡೆಂಡ್ ಜಾಸ್ತಿ ಪೇ ಮಾಡ್ತಾ ಇದ್ದಾರೆ ಅಂತ ಒಂದು ಕನ್ಫ್ಯೂಷನ್ ಇರುತ್ತೆ. ಯಾಕೆಂದರೆ ಇಬ್ಬರು ಸೇಮ್ 20 ರುಪೀಸ್ ಪೇ ಮಾಡ್ತಾ ಇದ್ದಾರೆ. ನಿಮಗೊಂದು ಡೌಟ್ ಬರುತ್ತೆ ಯಾವ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡೋದು ಅಂತ. ಸೊ ಅದಕ್ಕಾಗಿ ಈ ಡಿವಿಡೆಂಡ್ ಯೀಲ್ಡ್ನ ಯೂಸ್ ಮಾಡ್ತಾರೆ ಫ್ರೆಂಡ್ಸ್. ABC ಕಂಪ್ನಿ 20 ರುಪೀಸ್ ಡಿವಿಡೆಂಡ್ ಪೇ ಮಾಡ್ತಾ ಇದೆಯಲ್ಲ, ಸೊ ಆ ಕಂಪ್ನಿಯ ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದುಬಿಟ್ಟು 1000 ರುಪೀಸ್ ಇದೆ ಅಂತ ತಿಳ್ಕೊಳ್ಳಿ. ಅಂದರೆ ಕರೆಂಟ್ ಮಾರ್ಕೆಟ್ ಪ್ರೈಸ್ ಅಂದರೆ ಕರೆಂಟ್ ಶೇರ್ ಪ್ರೈಸು 1000 ರುಪೀಸ್ ಇದೆ ಅಂತ ತಿಳ್ಕೊಳ್ಳಿ. ಸೊ ಡಿವಿಡೆಂಡ್ ಯೀಲ್ಡ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಮಗೇನು ಬೇಕು, ಒಂದು ಡಿವಿಡೆಂಡ್ ಬೇಕು, ಆಮೇಲೆ ಕಂಪ್ನಿಯ ಕರೆಂಟ್ ಮಾರ್ಕೆಟ್ ಪ್ರೈಸು ಬೇಕು. ಈಗ ABC ಕಂಪ್ನಿ ಡಿವಿಡೆಂಟ್ ಎಷ್ಟಿದೆ 20 ರುಪೀಸ್ ಇದೆ. ಆಮೇಲೆ ABC ಕಂಪ್ನಿಯ ಕರೆಂಟ್ ಮಾರ್ಕೆಟ್ ಪ್ರೈಸ್ ಎಷ್ಟಿದೆ 1000 ರುಪೀಸ್ ಇದೆ. ಸೊ ಈ 20 ರುಪೀಸ್ನ 1000 ರುಪೀಸಿಂದ ಡಿವೈಡ್ ಮಾಡಿ ಇಂಟು 100 ಮಾಡಿದರೆ ನಮಗೆ ಎಷ್ಟು ಬರುತ್ತೆ 2% ಬರುತ್ತೆ. ಅದೇ ರೀತಿ XYZ ಕಂಪ್ನಿ ಎಷ್ಟು ಡಿವಿಡೆಂಡ್ ಪೇ ಮಾಡ್ತಾ ಇದೆ 20 ರುಪೀಸ್ ಪೇ ಮಾಡ್ತಾ ಇದೆ ಡಿವಿಡೆಂಟು. XYZ ಕಂಪ್ನಿ ಕರೆಂಟ್ ಮಾರ್ಕೆಟ್ ಪ್ರೈಸ್ ನಾನು ಎಕ್ಸಾಂಪಲ್ ಆಗಿ 2000 ಅಂತ ತೊಗೊಂಡಿದ್ದೀನಿ. ಈಗೇನು ಮಾಡಬೇಕು ಡಿವಿಡೆಂಟ್ ಯೀಲ್ಡ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಮಗೇನು ಬೇಕಾಗುತ್ತೆ ಕಂಪ್ನಿಯ ಡಿವಿಡೆಂಟು ಆಮೇಲೆ ಕಂಪ್ನಿಯ ಕರೆಂಟ್ ಮಾರ್ಕೆಟ್ ಪ್ರೈಸು ಬೇಕಾಗುತ್ತೆ. ಸೊ ಕಂಪ್ನಿ ಡಿವಿಡೆಂಟ್ ಎಷ್ಟು ಪೇ ಮಾಡ್ತಾ ಇದೆ XYZ ಕಂಪ್ನಿ 20 ರುಪೀಸ್ ಪೇ ಮಾಡ್ತಾ ಇದೆ. XYZ ಕಂಪ್ನಿಯ ಕರೆಂಟ್ ಮಾರ್ಕೆಟ್ ಪ್ರೈಸ್ ಎಷ್ಟಿದೆ 2000 ಇದೆ. ಸೊ 20 ಡಿವೈಡೆಡ್ ಬೈ 2000 ಇಂಟು 100 ಎಷ್ಟು ಬರುತ್ತೆ ಫ್ರೆಂಡ್ಸ್ 1% ಬರುತ್ತೆ. ಸೊ ಇಲ್ಲಿ ABC ಕಂಪ್ನಿ ಡಿವಿಡೆಂಟ್ ಯೀಲ್ಡ್ ಎಷ್ಟು 2%, ಆಮೇಲೆ XYZ ಕಂಪ್ನಿಯ ಡಿವಿಡೆಂಟ್ ಯೀಲ್ಡ್ ಎಷ್ಟು 1%. ಸೊ ಎರಡೂ ಕಂಪೇರ್ ಮಾಡಿದರೆ ಯಾವುದು ಜಾಸ್ತಿ ಇದೆ ಫ್ರೆಂಡ್ಸ್ 2% ಜಾಸ್ತಿ ಇದೆ. ಅಂದರೆ ಇದರ ಅರ್ಥ ಏನು ಅಂತಂದರೆ ಪ್ರತಿ 100 ರುಪೀಸಿಗೆ ABC ಕಂಪ್ನಿಯು 2 ರುಪೀಸ್ ಡಿವಿಡೆಂಟಾಗಿ ಪೇ ಮಾಡ್ತಾ ಇದೆ. ಅದೇ ರೀತಿ XYZ ಕಂಪ್ನಿಯು ಪ್ರತಿ 100 ರುಪೀಸ್ಗೆ
₹1 ಥರ ಡಿವಿಡೆಂಡ್ ಪೇ ಮಾಡ್ತಾ ಇದೆ. ಸೊ ಇನ್ನೂ ಸಿಂಪಲ್ಲಾಗಿ ನಿಮಗೆ ಅರ್ಥ ಆಗಬೇಕಂದ್ರೆ ಈ ಡಿವಿಡೆಂಟ್ ಈಲ್ಡ್ ಏನಿದೆಯಲ್ಲ, ಈ ಎರಡು ಕಂಪ್ನಿಯಲ್ಲಿ ಯಾರು ಡಿವಿಡೆಂಟ್ ಈಲ್ಡ್ ಜಾಸ್ತಿ ಇರುತ್ತಲ್ಲ ಆ ಕಂಪ್ನಿ ಡಿವಿಡೆಂಟು ಜಾಸ್ತಿ ಕೊಡ್ತಾ ಇದೆ ಅಂತ ಫ್ರೆಂಡ್ಸ್. ಡಿವಿಡೆಂಟ್ ಟೈಪ್ಸ್ ನೋಡೋದಾದರೆ ಮೊದಲನೇದಾಗಿ ಫೈನಲ್ ಡಿವಿಡೆಂಟು, ಎರಡನೇದು ಇಂಟ್ರೀಮ್ ಡಿವಿಡೆಂಟು, ಮೂರನೇದು ಸ್ಪೆಷಲ್ ಡಿವಿಡೆಂಟು. ಈ ಫೈನಲ್ ಡಿವಿಡೆಂಟ್ ಯಾವಾಗ ಕೊಡ್ತಾರೆ ಅಂದರೆ ಏಪ್ರಿಲ್ 1 ಮಾರ್ಚ್ 31 ಏನು ಫೈನಾನ್ಷಿಯಲ್ ಇಯರ್ ಇರುತ್ತಲ್ಲ ಆ ಫೈನಾನ್ಷಿಯಲ್ ಇಯರ್ಗೆ ಕೊಡುವಂಥ ಡಿವಿಡೆಂಟ್ ಏನಂತಾರೆ ಫೈನಲ್ ಡಿವಿಡೆಂಟ್ ಅಂತಾರೆ. ಏಪ್ರಿಲ್ 1 ಮಾರ್ಚ್ 31 ಏನು ಇರುತ್ತಲ್ಲ ಫೈನಾನ್ಷಿಯಲ್ ಇಯರು, ಆ ಫೈನಾನ್ಷಿಯಲ್ ಇಯರ್ ಒಳಗಡೆ ಕೊಡುವಂಥ ಡಿವಿಡೆಂಟ್ನ ಇಂಟ್ರೀಮ್ ಡಿವಿಡೆಂಟ್ ಆದರೆ ಅದು ಕ್ವಾರ್ಟರ್ಲಿ ಡಿವಿಡೆಂಟ್ ಆಗಿರ್ಬೋದು, ಹಾಫ್ ಇಯರ್ಲಿ ಡಿವಿಡೆಂಟ್ ಆಗಿರ್ಬೋದು. ಸೊ ಅಂಥ ಡಿವಿಡೆಂಟ್ ಏನಂತ ಕರೀತಾರೆ ಇಂಟ್ರೀಮ್ ಡಿವಿಡೆಂಟ್ ಅಂತ ಕರೀತಾರೆ. ಆಮೇಲೆ ಮೂರನೇದು ಸ್ಪೆಷಲ್ ಡಿವಿಡೆಂಟ್. ಸ್ಪೆಷಲ್ ಡಿವಿಡೆಂಟ್ ಅಂದರೆ ಕಂಪ್ನಿಗೆ ಯಾವಾಗ ಜಾಸ್ತಿ ಹಣ ಬರುತ್ತಲ್ಲ ಆ ಟೈಮಲ್ಲಿ ಸ್ಪೆಷಲ್ ಡಿವಿಡೆಂಟ್ನ ತನ್ನ ಶೇರ್ ಹೋಲ್ಡರ್ಸ್ಗೆ ಕಂಪ್ನಿಗಳು ಕೊಡ್ತವೆ. ಭಾಳ ರೇರಾಗಿ ಸ್ಪೆಷಲ್ ಡಿವಿಡೆಂಟ್ ಕಂಪ್ನಿಗಳು ತನ್ನ ಶೇರ್ ಹೋಲ್ಡರ್ಸ್ಗೆ ಕೊಡ್ತಾರೆ. ಯಾಕೆ ಅಂದರೆ ಬಹಳಷ್ಟು ಹಣ ಬರೋದು ಯಾವಾಗ ಕಂಪ್ನಿಯು ತನ್ನ ಒಂದು ಸ್ಟೇಕನ್ನು ಸೇಲ್ ಮಾಡಿದಾಗ ಅಥವಾ ಕಂಪ್ನಿಯ ಅಸೆಟ್ಗಳನ್ನು ಬೇರೆಯವರಿಗೆ ಸೇಲ್ ಮಾಡಿದಾಗ ಆ ಟೈಮಲ್ಲಿ ಒಂದು ಜಾಸ್ತಿ ಹಣ ಬರುತ್ತೆ. ಸೊ ಅಂಥ ಈವೆಂಟ್ಗಳು ನಡೆಯೋದು ಬಹಳ ಕಡಿಮೆ. ಬಂದಂಥ ಹಣವನ್ನು ತನ್ನ ಶೇರ್ ಹೋಲ್ಡರ್ಸ್ಗೆ ಡೈರೆಕ್ಟಾಗಿ ಸ್ಪೆಷಲ್ ಡಿವಿಡೆಂಟಾಗಿ ಕಂಪ್ನಿಗಳು ಡಿಸ್ಟ್ರಿಬ್ಯೂಟ್ ಮಾಡ್ತವೆ. ಯಾವಾಗ ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ ಅಂದರೆ ಈಗ ಬಂದಂಥ ಹಣವನ್ನು ಕಂಪ್ನಿಯು ಎಕ್ಸ್ಪೆನ್ಷನ್ಗೆ ಯೂಸ್ ಮಾಡೋದು ಬೇಡ, ಅದೇ ಥರ ನ್ಯೂ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್ಗೆ ಯೂಸ್ ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿದ ಮೇಲೆ ಆ ಹಣವನ್ನು ತನ್ನ ಶೇರ್ ಹೋಲ್ಡರ್ಸ್ಗೆ ಕಂಪ್ನಿಯು ಸ್ಪೆಷಲ್ ಡಿವಿಡೆಂಟಾಗಿ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ ಫ್ರೆಂಡ್ಸ್. ಡಿವಿಡೆಂಡ್ನ ಇಂಪಾರ್ಟೆಂಟ್ ಡೇಟ್ಸ್ ನೋಡೋದಾದರೆ ಮೊದಲನೇದಾಗಿ ಅನೌನ್ಸ್ಮೆಂಟ್ ಡೇಟ್, ಎರಡನೇದು ಎಕ್ಸ್ ಡಿವಿಡೆಂಟ್ ಡೇಟ್, ಮೂರನೇದು ರೆಕಾರ್ಡ್ ಡೇಟ್, ನಾಲ್ಕನೇದು ಪೇಔಟ್ ಡೇಟ್. ಮೊದಲನೇದಾಗಿ ಅನೌನ್ಸ್ಮೆಂಟ್ ಡೇಟ್ ಅಂದರೆ ಏನು? ಯಾವ ದಿವಸ ಕಂಪ್ನಿ ಡಿವಿಡೆಂಡ್ ಅನೌನ್ಸ್ ಮಾಡುತ್ತಲ್ಲ ಆ ಡೇಟ್ನ ಏನಂತಾರೆ ಅನೌನ್ಸ್ಮೆಂಟ್ ಡೇಟ್ ಅಂತಾರೆ. ಯಾವುದೇ ಕಂಪ್ನಿಯ ಶೇರ್ಸ್ನ ಎಕ್ಸ್ ಡಿವಿಡೆಂಟ್ ಡೇಟ್ ಒಳಗೆ ನೀವು ಪರ್ಚೇಸ್ ಮಾಡಿದರೆ ಆ ಕಂಪ್ನಿಯಲ್ಲಿ ನೀವು ಡಿವಿಡೆಂಟ್ಗೆ ಎಲಿಜಿಬಲ್ ಆಗ್ತೀರಾ ಫ್ರೆಂಡ್ಸ್. ರೆಕಾರ್ಡ್ ಡೇಟು ಅಂದರೆ ಎಕ್ಸ್ ಡಿವಿಡೆಂಟ್ ಡೇಟ್ ಒಳಗಡೆ ಶೇರ್ಸು ಪರ್ಚೇಸ್ ಮಾಡಿರ್ತೀರಲ್ಲ ಫ್ರೆಂಡ್ಸ್, ಆ ಶೇರ್ಸು ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ರೆಕಾರ್ಡ್ ಡೇಟ್ ಒಳಗಡೆ ಬಂದು ಕ್ರೆಡಿಟ್ ಆಗಬೇಕು ಫ್ರೆಂಡ್ಸ್. ನೀವು ಎಕ್ಸ್ ಡಿವಿಡೆಂಟ್ ಡೇಟ್ ಒಳಗಡೆ ನೀವು ಶೇರ್ಸ್ನ ಪರ್ಚೇಸ್ ಮಾಡಿದರೆ ಅದೇ ದಿನ ಆ ಶೇರ್ಸು ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗೋಲ್ಲ ಫ್ರೆಂಡ್ಸ್. ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ ಕ್ರೆಡಿಟ್ ಆಗೋಕ್ಕೆ T+2 ಡೇಸ್ ಟೈಮ್ ತೊಗೊಳುತ್ತೆ. T+2 ಡೇಸು ಅಂದರೆ ಟ್ರಾನ್ಸಾಕ್ಷನ್ ಡೇ ಪ್ಲಸ್ 2 ಡೇಸು ಟೈಮ್ ತೊಗೊಳುತ್ತೆ ಫ್ರೆಂಡ್ಸ್. ಸೊ ಅದಕ್ಕಾಗಿ ಈ ರೆಕಾರ್ಡ್ ಡೇಟ್ ಒಳಗಡೆ ಕಂಪ್ನಿಯ ಶೇರ್ಸು ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಕ್ರೆಡಿಟ್ ಆದರೆ ಮಾತ್ರ ನೀವು ಡಿವಿಡೆಂಟ್ಗೆ ಎಲಿಜಿಬಲ್ ಆಗ್ತೀರಾ ಫ್ರೆಂಡ್ಸ್. ಸೊ ಅದಕ್ಕಾಗಿ ಎಕ್ಸ್ ಡೇಟ್ ಒಳಗಡೆ ಪರ್ಚೇಸ್ ಮಾಡಬೇಕು. ಆದಮೇಲೆ ರೆಕಾರ್ಡ್ ಡೇಟ್ ಒಳಗಡೆ ನಿಮ್ಮ ಹತ್ರ ಶೇರ್ಸ್ ಇರಬೇಕು. ಪೇಔಟ್ ಡೇಟ್ ಅಂದರೆ ಯಾವ ದಿನ ಕಂಪ್ನಿಯು ಡಿವಿಡೆಂಟ್ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಮಾಡುತ್ತಲ್ಲ ಆ ಡೇಟ್ ಏನಂತ ಕರೀತಾರೆ ಪೇಔಟ್ ಡೇಟ್ ಅಂತ ಕರೀತಾರೆ ಫ್ರೆಂಡ್ಸ್. ಇಲ್ಲಿಯವರೆಗೆ ಈ ವಿಡಿಯೋದಲ್ಲಿ ನಾವು ಏನು ಡಿಸ್ಕಸ್ ಮಾಡಿದ್ದೀವಿ ಅಂತ ಸಮ್ರೈಸ್ ಮಾಡೋದಾದರೆ ಮೊದಲನೇದಾಗಿ ಡಿವಿಡೆಂಟ್ ಅಂದರೆ ಏನಂತ ತಿಳ್ಕೊಂಡಿವಿ. ಡಿವಿಡೆಂಟ್ ಅಂದರೆ ಯಾವುದೇ ಒಂದು ಕಂಪ್ನಿಗೆ ಲಾಭ ಬಂದರೆ ಆ ಲಾಭವನ್ನು ತನ್ನ ಶೇರ್ ಹೋಲ್ಡರ್ಸ್ಗೆ ಹಂಚುವ ಒಂದು ವಿಧಾನ ಏನಂದರೆ ಡಿವಿಡೆಂಟ್ ಅಂತ ಕರೀತಾರೆ. ಯಾವ ರೀತಿಯಲ್ಲಿ ಹಂಚ್ಬೋದು ಅಂದರೆ ಒಂದು ಕ್ಯಾಶ್ ರೂಪದಲ್ಲಿ ಹಂಚ್ಬೋದು, ಇಲ್ಲದಿದ್ದರೆ ಬೋನಸ್ ರೂಪದಲ್ಲಿ ಹಂಚ್ಬೋದು. ಬೋನಸ್ ಅಂದರೆ ಕಂಪ್ನಿಯು ಯಾರು ಶೇರ್ ಹೋಲ್ಡರ್ಸ್ ಇರ್ತಾರಲ್ಲ ಆ ಶೇರ್ ಹೋಲ್ಡರ್ಸ್ಗೆ ಅಡಿಷ್ನಲ್ಲಾಗಿ ಇನ್ನೂ ಹೊಸ ಶೇರ್ಸ್ನ ಇಶ್ಯೂ ಮಾಡೋದು ಬೋನಸ್ ಆಗಿರುತ್ತೆ. ಆಮೇಲೆ ನೆಕ್ಸ್ಟ್ ಏನು ತಿಳ್ಕೊಂಡಿವಿ ಅಂದರೆ ಡಿವಿಡೆಂಟ್ ಕ್ಯಾಲ್ಕುಲೇಷನ್ ಹೇಗೆ ಮಾಡೋದು ಅಂತ ತಿಳ್ಕೊಂಡಿವಿ. ಡಿವಿಡೆಂಟ್ ಕ್ಯಾಲ್ಕುಲೇಷನ್ನ ಫೇಸ್ ವ್ಯಾಲ್ಯೂ ಆಮೇಲೆ ಪರ್ಸೆಂಟೇಜ್ ಆಫ್ ಡಿವಿಡೆಂಟ್ ಇವೆರಡ ಮೇಲೆ ಡಿವಿಡೆಂಟ್ ಕ್ಯಾಲ್ಕುಲೇಷನ್ ಮಾಡ್ತಾರೆ ಫ್ರೆಂಡ್ಸ್. ನೆಕ್ಸ್ಟ್ ಏನು ಡಿವಿಡೆಂಟ್ ಟೈಪ್ಸ್ ಅಂತ ತಿಳ್ಕೊಂಡಿವಿ. ಡಿವಿಡೆಂಟ್ ಟೈಪ್ಸಲ್ಲಿ ಒಂದು ಫೈನಲ್ ಡಿವಿಡೆಂಟ್ ಅಂತ, ಎರಡನೇದು ಇಂಟ್ರೀಮ್ ಡಿವಿಡೆಂಟ್ ಅಂತ, ಮೂರನೇದು ಸ್ಪೆಷಲ್ ಡಿವಿಡೆಂಟ್ ಅಂತ. ನೆಕ್ಸ್ಟು ನಾವೇನು ತಿಳ್ಕೊಂಡಿವಿ ಡಿವಿಡೆಂಟ್ ಈಲ್ಡ್ ಅಂದರೆ ಏನಂತ ತಿಳ್ಕೊಂಡಿವಿ. ಈ ಡಿವಿಡೆಂಟ್ ಈಲ್ಡು ಏನು, ಆಮೇಲೆ ಯಾಕೆ ಇಂಪಾರ್ಟೆನ್ಸು ಅಂತ ಕೂಡ ತಿಳ್ಕೊಂಡಿದ್ದೀವಿ ಫ್ರೆಂಡ್ಸ್. ಡಿವಿಡೆಂಟ್ ಈಲ್ಡ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಕೂಡ ತಿಳ್ಕೊಂಡಿವಿ. ಆಮೇಲೆ ಈ ಡಿವಿಡೆಂಟ್ ಈಲ್ಡ್ ಕ್ಯಾಲ್ಕುಲೇಟ್ ಮಾಡಿದ ಮೇಲೆ ಇದು ಯಾಕೆ ಇಂಪಾರ್ಟೆಂಟ್ಸು ಅಂದರೆ ಎರಡು ಕಂಪ್ನಿಗಳು ಇರ್ತವೆ, ಸೇಮ್ ಡಿವಿಡೆಂಟ್ ಕೊಡ್ತಾ ಇದ್ದರೆ ನಾವು ಯಾವ ಕಂಪ್ನಿಯಲ್ಲಿ ನಾವು ಇನ್ವೆಸ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಡಿವಿಡೆಂಟ್ ಈಲ್ಡು ಸಿಂಪಲ್ಲಾಗಿ ಯಾವ ಕಂಪ್ನಿ ಡಿವಿಡೆಂಟ್ ಈಲ್ಡ್ ಜಾಸ್ತಿ ಕೊಡ್ತಾ ಇರುತ್ತಲ್ಲ ಆ ಕಂಪ್ನಿ ಇನ್ವೆಸ್ಟ್ ಮಾಡೋದು ಬೆಸ್ಟು. ಡಿವಿಡೆಂಟ್ನ ಇಂಪಾರ್ಟೆಂಟ್ ಡೇಟ್ಸ್ ಬಗ್ಗೆ ಕೂಡ ನಾವು ತಿಳ್ಕೊಂಡ್ವಿ. ಮೊದಲನೇದಾಗಿ ಅನೌನ್ಸ್ಮೆಂಟ್ ಡೇಟು, ಎರಡನೇದಾಗಿ ಎಕ್ಸ್ ಡಿವಿಡೆಂಟ್ ಡೇಟು, ಮೂರನೇದಾಗಿ ರೆಕಾರ್ಡ್ ಡೇಟು, ನಾಲ್ಕನೇದಾಗಿ ಪೇಔಟ್ ಡೇಟು. ಈ ವಿಡಿಯೋದಲ್ಲಿ ಕೊಟ್ಟ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.